ಮರೇಮನಹಳ್ಳಿ ಹಾಗೂ ಮರೇಮನಹಳ್ಳಿ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿಂದೂ ಬಾಂಧವರಿಗೆ ನನ್ನ ಪ್ರೀತಿಯ ಆತ್ಮೀಯ ನಮಸ್ಕಾರಗಳು. ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಅಷ್ಟಾವರಣಗಳನ್ನು ಅಂಗಗಳನ್ನಾಗಿ ಮಾಡಿಕೊಂಡು ಪಂಚಾಚಾರವನ್ನು ಪ್ರಾಣಗಳನ್ನಾಗಿ ಮಾಡಿಕೊಂಡು ಇಷ್ಟಲಿಂಗ ಸಾಧಕರಾಗಿ ಸಮಾಜದ ಶ್ರೇಷ್ಠ ಚಿಂತಕರಾಗಿ ನಮ್ಮೆಲ್ಲರನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ, ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಕರೆದೊಯ್ಯುವ ಒಂದು ಕಾರ್ಯವನ್ನು ಮಾಡುತ್ತಿರತಕ್ಕಂಥ ಪರಮ ಪೂಜ್ಯ ಶ್ರೀ 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 ಶ್ರೀಮದ್ ಶ್ರೀ ಷಟ್ಸಲ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳ ಪಾದ ಕಮಲಗಳಲ್ಲಿ ನಮಿಸುತ್ತಾ, ಹಾಗೆಯೇ ಗರಗನಾಗಲಾಪುರ ಒಪ್ಪತ್ತೇಶ್ವರ ಮಠದ ಶ್ರೀ ನಿರಂಜನ ಪ್ರಭು ಸ್ವಾಮಿಗಳು ಇಲ್ಲಿಯವರೆಗೂ ವೇದಿಕೆಯ ಮೇಲೆ ಇದ್ರು, ಈಗ ಕಾರಣಾಂತರಗಳಿಂದ ನಿರ್ಗಮಿಸಿದ್ದಾರೆ. ಅವರ ಪಾದ ಕಮಲಗಳಿಗೂ ನಮಸ್ಕರಿಸುತ್ತಾ, ನಮ್ಮ ದಿಕ್ಸೂಚಿ ಭಾಷಣಕಾರರಾಗಿ ನಮ್ಮ ಹಿಂದೂ ಧರ್ಮದ ಐಕ್ಯತೆಯನ್ನ, ಸಮಗ್ರತೆಯನ್ನ ಸಾರುವುದಕ್ಕಂತ ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥ ಶ್ರೀಯುತರಾದ ವಿನಾಯಕ ತಳಗೇರಿ ಸರ್ ಅವರಿಗೆ ಮತ್ತೊಮ್ಮೆ ಆಹ್ವಾನಿಸುತ್ತಾ, ಈ ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ಹಿಂದೂ ಸಮಾಜದ ಎಲ್ಲ ಮುಖಂಡರು, ನನ್ನ ಪ್ರೀತಿಯ ಸ್ನೇಹಿತರು, ಯುವಕರು ಎಲ್ಲರನ್ನೂ ಮೊದಲೊಮ್ಮೆ ಸ್ವಾಗತಿಸುತ್ತಾ, ನೀರಿಂಗೆ ನೈದಿಲಿಯ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಈ ಒಂದು ಐತಿಹಾಸಿಕ ಹಿಂದೂ ಸಮ್ಮೇಳನಕ್ಕೆ ನೀವೇ ಶೃಂಗಾರ, ನೀವೇ ಬಂಗಾರ ಅಂತ ಹೇಳ್ತಾ ಈ ಮಾತುಗಳನ್ನು ಆರಂಭಿಸ್ತೇನೆ. ಸ್ನೇಹಿತರೆ, ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಕೇವಲ 7 ದಿನಗಳಲ್ಲಿ ನಾವು ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ರು. ನನ್ನನ್ನೇ ನಂಬಲಾಗಲಿಲ್ಲ. ಊರಿನ ಮುಖಂಡರು ಪ್ರೀತಿಪೂರ್ವಕವಾಗಿ ನೀವು ಮುಂದೆ ನಿಂತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಾವೆಲ್ಲರೂ ಹಿಂದೆ ನಿಂತು ಮಾಡ್ತೇವೆ ಅಂದರು. ಆದರೆ ನನಗೆ ಎಲ್ಲ ಅನಿಸಿತ್ತು ನಾನು ಅಷ್ಟು ಸಮರ್ಥನ ಅಂತ. ಆದರೆ ಇವತ್ತು ನಡೆದಿರ್ತಕ್ಕಂಥ ನಮ್ಮ ಶೋಭಾಯಾತ್ರೆ ಮತ್ತು ಇಲ್ಲಿ ಜನಸ್ತೋಮವನ್ನು ನೋಡಿದಾಗ ನಿಜವಾಗಲೂ ನನ್ನ ಹಿಂದಿನ ಶಕ್ತಿ, ನನ್ನ ಹಿಂದಿನ ಸಹಕಾರ, ನನ್ನ ಸಮಿತಿಯ ಸದಸ್ಯರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರ ಒಂದು ಶಕ್ತಿಯಿಂದ ಇಂಥ ಒಂದು ಅದ್ಭುತವಾದಂಥ ಒಂದು ಸಮಾವೇಶ ಇಲ್ಲಿ ಆಗಿದೆ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತಿದ್ದೆ. ಈ ಒಂದು ಕಾರ್ಯಕ್ರಮದ ಆಯೋಜಕ್ಕಿಂತ ಮುಂಚಿತವಾಗಿ ನಾನು ಮರೇಮನಹಳ್ಳಿಯ ಪ್ರತಿಯೊಂದು ವಾರ್ಡ್ಗಳಿಗೆ ವಿಸಿಟ್ ಮಾಡಿದೆ. ಮರೇಮನಹಳ್ಳಿ ಹೋಬಳಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಷ್ಟೋ ಗ್ರಾಮಗಳಿಗೆ ನಾನು ಪ್ರಚಾರಕ್ಕಾಗಿ ಹೋದೆ. ಅಲ್ಲಿ ನೋಡಿದಾಗ ಜನರ ಪ್ರತಿಕ್ರಿಯೆ, ಏನಕ್ಕೆ ಮಾಡ್ತಾ ಇದ್ದಾರೆ ಇವರು, ಧರ್ಮದ ಜಾಗೃತಿಗಾಗಿ ಅವರೆಷ್ಟು ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು, ಎಷ್ಟು ಕೆಲಸಗಳಿದ್ರು ಕೂಡ ನಾವು ಹೇಳ್ತಕ್ಕಂಥ ಮಾತುಗಳಿಗೆ ಕಿವಿಗೊಟ್ಟು ಕೇಳಿದ್ರು. ಇವತ್ತೆಲ್ಲರೂ ಅವರು ಇಲ್ಲಿ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೆಯೋದಕ್ಕೆ ಅವರೆಲ್ಲರ ತನು ಮನ ಧನ ಕಾಯ ವಾಚ ಮನಸ್ಸ ತಮ್ಮ ಸಮರ್ಪಣೆಯ ಕಾರಣ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಿದ್ದೆ. ಈಗ ಧರ್ಮದ ಬಗ್ಗೆ ಹಿರಿಯರು ಬಹಳಷ್ಟು ಮಾತಾಡಿದ್ರು. ನನಗೆ ಬಹುಶಃ ಹೇಳೋದಕ್ಕೆ ಅಷ್ಟೊಂದು ವಿಷಯ ನನ್ನ ಹತ್ರ ಉಳಿದಿಲ್ಲ. 2 ಮಾತುಗಳಲ್ಲಿ ನಾನು ಈ ಒಂದು ಭಾಷಣವನ್ನು ಮುಗಿಸ್ತೇನೆ. ಧರ್ಮ ಎಂದರೆ ಏನು? ಸುಬ್ರಹ್ಮಣ್ಯನ್ ಅಯ್ಯರ್ ಅಂತಕ್ಕಂಥ ಒಬ್ಬ ವ್ಯಾಖ್ಯಾನಕಾರರ ಪ್ರಕಾರ, ಧರ್ಮ ಈಸ್ ಒನ್ ವಿಚ್ ಎಂಬ್ರಾಸಸ್ ಟ್ರುತ್, ವಿಚ್ ಎಂಬ್ರಾಸಸ್ ರಿಯಾಲಿಟಿ, ವಿಚ್ ಎಂಬ್ರಾಸಸ್ ದ ಜಸ್ಟ್ ಅಂಡ್ ಇಟ್ ಇಸ್ ದಿ ಕಾಸ್ಮಿಕ್ ಎನರ್ಜಿ ಆಫ್ ಲೈಫ್. ಧರ್ಮ ಎಂದರೆ ಸತ್ಯ, ಧರ್ಮ ಎಂದರೆ ನ್ಯಾಯಸಮ್ಮತವಾದದ್ದನ್ನು ಅಪ್ಪಿಕೊಳ್ಳುವುದು, ಧರ್ಮ ಎಂದರೆ ದಿಟ. ಆ ಒಂದು ಸತ್ಯವಾದ, ದಿಟವಾದ, ನ್ಯಾಯಸಮ್ಮತವಾದ ಎಲ್ಲವನ್ನು ಅಪ್ಪಿಕೊಳ್ತಕ್ಕಂಥ ಧರ್ಮವೇ ನಮ್ಮ ಹಿಂದೂ ಧರ್ಮ ಅಂತ ಹೇಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಎಲ್ಲ ಅಂಶಗಳು ಸನಾತನವಾದಂಥ ನಮ್ಮ ಹಿಂದೂ ಧರ್ಮದಲ್ಲಿ ಹಾಸುಹೊಕ್ಕಾಗಿವೆ. ಇವತ್ತು ಇಷ್ಟೆಲ್ಲ ಆದರೂ ಕೂಡ ಎಲ್ಲ ಒಂದು ಕಡೆ ನಮ್ಮ ಧರ್ಮ ಅವನತಿ ಅಂಚಿಗೆ ಹೋಗ್ತಾ ಇದೆ. ಆ ಒಂದು ಕ್ಷೀಣಿಸುತ್ತಿರುವ ಧರ್ಮಕ್ಕೆ ನಾವು ಇವತ್ತು ಸಾಕ್ಷಿಯಾಗ್ತಾ ಇದ್ದೇವೆ ಅನ್ನೋದು ಎಷ್ಟೋ ಖೇದಕರ ಮತ್ತು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧರ್ಮವನ್ನು ನಿಜವಾಗ್ಲೂ ಹೇಳ್ತಿದ್ದಿ, ಯಾವ ಬೇರೆ ಧರ್ಮ ಹೋದರೂ ಟೀಕಿಸ್ತಿಲ್ಲ. ನಮ್ಮಲ್ಲಿರ್ತಕ್ಕಂಥ ತಾರತಮ್ಯಗಳು, ನಮ್ಮಲ್ಲಿರ್ತಕ್ಕಂಥ ಬಹು ವ್ಯತ್ಯಾಸಗಳೇ ನಮ್ಮ ಧರ್ಮವನ್ನು ನಾವು ಈ ಒಂದು ಕ್ಷೀಣಿಸುತ್ತಿರುವ ಅಂಚಿಗೆ ತರ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಸಮ್ಮೇಳನದ ಬಹು ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಮರೆತು ಹೋಗಿರ್ತಕ್ಕಂಥ ಸಂಪ್ರದಾಯಗಳನ್ನ, ನಾವು ಮರೆತು ಹೋಗಿರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಮುನ್ನೆಲೆಗೆ ತಂದು ನಮ್ಮ ಧರ್ಮದ ಆಚರಣೆಯನ್ನು ನಾವು ಸಮಗ್ರವಾಗಿ ಮಾಡಬೇಕು ಅನ್ನೋದೇ ಬಹು ಮುಖ್ಯವಾದ ಉದ್ದೇಶ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಆತ್ಮದಲ್ಲಿ ಪ್ರಾಣವನ್ನು, ನಿರ್ಭಯತೆಯನ್ನು ಹೊಂದಿ ನಾವು ಧರ್ಮವನ್ನು ಕಾಪಾಡ್ತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಬೇಕಾಗಿದೆ. ಇವತ್ತು ಎಲ್ಲ ಒಂದ್ ಕಡೆ ಹಿಂದೂಗಳೆಲ್ಲ ಭಯದಲ್ಲಿ ಬದುಕ್ತಾ ಇದ್ದಾರೆ.
ಧರ್ಮ ಎಲ್ಲೋ ಒಂದ್ ಕಡೆ ಕಳೆದು ಹೋಗ್ತಾ ಇದೆ. ನಾವು ಧರ್ಮದಲ್ಲಿ ಇಲ್ಲ, ನಾವು ಮುಂದಿನ ಜನಾಂಗಕ್ಕೆ ನಮ್ಮ ಧರ್ಮ ಹೇಗೆ ಅಂತ ಬಯಸ್ತಾ ಇದ್ದಾರೆ. ಆದ್ರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಹಿಂದೂ ಧರ್ಮವನ್ನು ಯಾರು ಅಳಿಸಲಾಗುವುದಿಲ್ಲ. ಅದು ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಮತ್ತೆ ಮರುಹುಟ್ಟು ಪಡೆದು ಮತ್ತಷ್ಟು ಬಲವಾಗಿ ಮತ್ತಷ್ಟು ಶಕ್ತಿಯುತವಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ನಮ್ಮನ್ನು ಕಾಪಾಡ್ತಕ್ಕಂಥ ಒಂದು ಶಕ್ತಿ ಈ ಜಗತ್ತಿನಲ್ಲಿ ಇದೆ ಅನ್ನೋದಾದ್ರೆ ಅದು ನಮ್ಮ ಹಿಂದೂ ಧರ್ಮಕ್ಕೆ ಮಾತ್ರ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಬಹಳಷ್ಟು ಸಮಯ ಆಗಿದೆ, ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಆದ್ರೆ 2 ಮಾತುಗಳಲ್ಲಿ ಮುಗಿಸ್ತೇನೆ. ಧರ್ಮಕ್ಕಾಗಿ ಕೈ ಎತ್ತಿ ನಿಮ್ಮ ಕೈ ಕಲ್ಪ ವೃಕ್ಷವಾಗುತ್ತದೆ. ಧರ್ಮಕ್ಕಾಗಿ ಧ್ವನಿ ಎತ್ತಿ ನಿಮ್ಮ ಧ್ವನಿ ಪಾಂಚಜನ್ಯವಾಗುತ್ತದೆ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ನೀವು ರಕ್ಷಿಸಿದರೆ ಧರ್ಮ ನಿಮ್ಮನ್ನು ರಕ್ಷಿಸುತ್ತದೆ. ದಾರಿಯುದ್ದಕ್ಕೂ ನಮ್ಮ ಹಿಂದೂ ಧರ್ಮಕ್ಕೆ ನೂರಾರು ಆಪತ್ತು. ಒಳಗಿಂದ ಹೊರಗಿಂದ ಧರ್ಮವನ್ನು ಕ್ಷೀಣಿಸುವ ಮಸಳುವ ದೋಷಗಳ ಗುತ್ತು. ನಿಮ್ಮನ್ನು ನೀವು ಸಮರ್ಪಿಸಿ ಕಾಯ್ದುಕೊಳ್ಳಿ. ನಿಮ್ಮ ಧರ್ಮವೇ ನಿಮ್ಮ ನಿಧಿ ಸಂಪತ್ತು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅಧ್ಯಕ್ಷೀಯ ಸ್ಥಾನ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ನಡೆದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ.